ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಟ್ವಿಸ್ಟ್ ಇದೀಗ ಎದುರಾಗಿದೆ. FSL ತಜ್ಞರಾದ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಖುದ್ದು ಅವರೇ ಹೇಳಿಕೊಂಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವ ಗಿರೀಶ್ ಮಟ್ಟಣ್ಣನವರ್ ಅವರಿಂದಲೇ ಜೀವ ಬೆದರಿಕೆ ಇದೆ ಅಂತ ಹೇಳಿ ವಿಧಿವಿಜ್ಞಾನ ತಜ್ಞರಾದ ಮಹಾಬಲ ಶೆಟ್ಟಿ ಆರೋಪ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಮಟ್ಟಣ್ಣನವರ್ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ, ಇವರಿಂದ ನನ್ನ ಜೀವಕ್ಕೆ ಆಪತ್ತಿದೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ವಿಧಿವಿಜ್ಞಾನ ತಜ್ಞರಾದ ಮಹಾಬಲ ಶೆಟ್ಟಿ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿದ್ದ ಸಂತೋಷ್ ರಾವ್ನನ್ನ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸದ ವೈದ್ಯರು ಕೂಡ ಹೌದು ಮಹಾಬಲ ಶೆಟ್ಟಿ. ಕೇವಲ ಅದೊಂದು ಪ್ರಕರಣಕ್ಕೆ ಸೀಮಿತವಾಗಿಲ್ಲ, ಧರ್ಮಸ್ಥಳದಲ್ಲಿ ಸಂಭವಿಸ್ತಾ ಇದ್ದ ಅಸಹಜ ಸಾವುಗಳು, ಸಿಗ್ತಾ ಇದ್ದ ಅನಾಥ ಶವಗಳು, ಅದರ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಿದ್ದಾರೆ ಮಹಾಬಲ ಶೆಟ್ಟಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಬಲ ಶೆಟ್ಟರ ವಿರುದ್ಧ ಮಟ್ಟಣ್ಣನವರ್ ಸೇರಿದಂತೆ ಸೌಜನ್ಯ ಪರ ಹೋರಾಟಗಾರರು ಕೆಲವರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ರು. ಅದರಲ್ಲೂ ಇತ್ತೀಚೆಗೆ ಅಂಗಾಂಗ ಕಳ್ಳತನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಹಾಬಲ ಶೆಟ್ಟರ ವಿರುದ್ಧವಾಗಿ ಪರೋಕ್ಷವಾಗಿ ಮಟ್ಟಣ್ಣನವರ್ ವಹಿಸಿದ್ರು. ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಮಹಾಬಲ ಶೆಟ್ಟರು ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಜೀವಕ್ಕೆ ಆಪತ್ತನ್ನ ತಂದೊಡ್ಡುವ ಪ್ರಯತ್ನ ಮಟ್ಟಣ್ಣನವರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಟ್ವಿಸ್ಟ್ ಇದೀಗ ಎದುರಾಗಿದೆ. FSL ತಜ್ಞರಾದ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಖುದ್ದು ಅವರೇ ಹೇಳಿಕೊಂಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವ ಗಿರೀಶ್ ಮಟ್ಟಣ್ಣನವರ್ ಅವರಿಂದಲೇ ಜೀವ ಬೆದರಿಕೆ ಇದೆ ಅಂತ ಹೇಳಿ ವಿಧಿವಿಜ್ಞಾನ ತಜ್ಞರಾದ ಮಹಾಬಲ ಶೆಟ್ಟಿ ಆರೋಪ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಮಟ್ಟಣ್ಣನವರ್ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ, ಇವರಿಂದ ನನ್ನ ಜೀವಕ್ಕೆ ಆಪತ್ತಿದೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ವಿಧಿವಿಜ್ಞಾನ ತಜ್ಞರಾದ ಮಹಾಬಲ ಶೆಟ್ಟಿ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿದ್ದ ಸಂತೋಷ್ ರಾವ್ನನ್ನ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸದ ವೈದ್ಯರು ಕೂಡ ಹೌದು ಮಹಾಬಲ ಶೆಟ್ಟಿ. ಕೇವಲ ಅದೊಂದು ಪ್ರಕರಣಕ್ಕೆ ಸೀಮಿತವಾಗಿಲ್ಲ, ಧರ್ಮಸ್ಥಳದಲ್ಲಿ ಸಂಭವಿಸ್ತಾ ಇದ್ದ ಅಸಹಜ ಸಾವುಗಳು, ಸಿಗ್ತಾ ಇದ್ದ ಅನಾಥ ಶವಗಳು, ಅದರ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಿದ್ದಾರೆ ಮಹಾಬಲ ಶೆಟ್ಟಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಬಲ ಶೆಟ್ಟರ ವಿರುದ್ಧ ಮಟ್ಟಣ್ಣನವರ್ ಸೇರಿದಂತೆ ಸೌಜನ್ಯ ಪರ ಹೋರಾಟಗಾರರು ಕೆಲವರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ರು. ಅದರಲ್ಲೂ ಇತ್ತೀಚೆಗೆ ಅಂಗಾಂಗ ಕಳ್ಳತನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಹಾಬಲ ಶೆಟ್ಟರ ವಿರುದ್ಧವಾಗಿ ಪರೋಕ್ಷವಾಗಿ ಮಟ್ಟಣ್ಣನವರ್ ವಹಿಸಿದ್ರು. ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಮಹಾಬಲ ಶೆಟ್ಟರು ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಜೀವಕ್ಕೆ ಆಪತ್ತನ್ನ ತಂದೊಡ್ಡುವ ಪ್ರಯತ್ನ ಮಟ್ಟಣ್ಣನವರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಟ್ವಿಸ್ಟ್ ಇದೀಗ ಎದುರಾಗಿದೆ. FSL ತಜ್ಞರಾದ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಖುದ್ದು ಅವರೇ ಹೇಳಿಕೊಂಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವ ಗಿರೀಶ್ ಮಟ್ಟಣ್ಣನವರ್ ಅವರಿಂದಲೇ ಜೀವ ಬೆದರಿಕೆ ಇದೆ ಅಂತ ಹೇಳಿ ವಿಧಿವಿಜ್ಞಾನ ತಜ್ಞರಾದ ಮಹಾಬಲ ಶೆಟ್ಟಿ ಆರೋಪ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಮಟ್ಟಣ್ಣನವರ್ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ, ಇವರಿಂದ ನನ್ನ ಜೀವಕ್ಕೆ ಆಪತ್ತಿದೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ವಿಧಿವಿಜ್ಞಾನ ತಜ್ಞರಾದ ಮಹಾಬಲ ಶೆಟ್ಟಿ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿದ್ದ ಸಂತೋಷ್ ರಾವ್ನನ್ನ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸದ ವೈದ್ಯರು ಕೂಡ ಹೌದು ಮಹಾಬಲ ಶೆಟ್ಟಿ. ಕೇವಲ ಅದೊಂದು ಪ್ರಕರಣಕ್ಕೆ ಸೀಮಿತವಾಗಿಲ್ಲ, ಧರ್ಮಸ್ಥಳದಲ್ಲಿ ಸಂಭವಿಸ್ತಾ ಇದ್ದ ಅಸಹಜ ಸಾವುಗಳು, ಸಿಗ್ತಾ ಇದ್ದ ಅನಾಥ ಶವಗಳು, ಅದರ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಿದ್ದಾರೆ ಮಹಾಬಲ ಶೆಟ್ಟಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಬಲ ಶೆಟ್ಟರ ವಿರುದ್ಧ ಮಟ್ಟಣ್ಣನವರ್ ಸೇರಿದಂತೆ
ಸೌಜನ್ಯ ಪರ ಹೋರಾಟಗಾರರು ಕೆಲವರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ರು. ಅದರಲ್ಲೂ ಇತ್ತೀಚೆಗೆ ಅಂಗಾಂಗ ಕಳ್ಳತನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಹಾಬಲಶೆಟ್ಟರ ವಿರುದ್ಧವಾಗಿ ಪರೋಕ್ಷವಾಗಿ ಮಟ್ಟಣ್ಣನವರ್ ವಹಿಸಿದ್ರು. ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಮಹಾಬಲಶೆಟ್ಟರು ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಜೀವಕ್ಕೆ ಆಪತ್ತನ್ನ ತಂದೊಡ್ಡುವ ಪ್ರಯತ್ನ ಮಟ್ಟಣ್ಣನವರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಟ್ವಿಸ್ಟ್ ಇದೀಗ ಎದುರಾಗಿದೆ. FSL ತಜ್ಞರಾದ ಡಾಕ್ಟರ್ ಮಹಾಬಲಶೆಟ್ಟಿ ಅವರಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಖುದ್ದು ಅವರೇ ಹೇಳ್ಕೊಂಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವ ಗಿರೀಶ್ ಮಟ್ಟಣ್ಣನವರ್ ಅವರಿಂದಲೇ ಜೀವ ಬೆದರಿಕೆ ಇದೆ ಅಂತ ಹೇಳಿ ವಿಧಿವಿಜ್ಞಾನ ತಜ್ಞರಾದ ಮಹಾಬಲಶೆಟ್ಟಿ ಆರೋಪ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಮಟ್ಟಣ್ಣನವರ್ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ, ಇವರಿಂದ ನನ್ನ ಜೀವಕ್ಕೆ ಆಪತ್ತಿದೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ವಿಧಿವಿಜ್ಞಾನ ತಜ್ಞರಾದ ಮಹಾಬಲಶೆಟ್ಟಿ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿದ್ದ ಸಂತೋಷ್ ರಾವ್ನನ್ನ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸದ ವೈದ್ಯರು ಕೂಡ ಹೌದು ಮಹಾಬಲಶೆಟ್ಟರು. ಕೇವಲ ಅದೊಂದು ಪ್ರಕರಣಕ್ಕೆ ಸೀಮಿತವಾಗಿಲ್ಲ, ಧರ್ಮಸ್ಥಳದಲ್ಲಿ ಸಂಭವಿಸ್ತಾ ಇದ್ದ ಅಸಹಜ ಸಾವುಗಳು, ಸಿಗ್ತಾ ಇದ್ದ ಅನಾಥ ಶವಗಳು, ಅದರ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಿದ್ದಾರೆ ಮಹಾಬಲಶೆಟ್ಟರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಬಲಶೆಟ್ಟರ ವಿರುದ್ಧ ಮಟ್ಟಣ್ಣನವರ್ ಸೇರಿದಂತೆ ಸೌಜನ್ಯ ಪರ ಹೋರಾಟಗಾರರು ಕೆಲವರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ರು. ಅದರಲ್ಲೂ ಇತ್ತೀಚೆಗೆ ಅಂಗಾಂಗ ಕಳ್ಳತನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಹಾಬಲಶೆಟ್ಟರ ವಿರುದ್ಧವಾಗಿ ಪರೋಕ್ಷವಾಗಿ ಮಟ್ಟಣ್ಣನವರ್ ವಹಿಸಿದ್ರು. ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಮಹಾಬಲಶೆಟ್ಟರು ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಜೀವಕ್ಕೆ ಆಪತ್ತನ್ನ ತಂದೊಡ್ಡುವ ಪ್ರಯತ್ನ ಮಟ್ಟಣ್ಣನವರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಟ್ವಿಸ್ಟ್ ಇದೀಗ ಎದುರಾಗಿದೆ. FSL ತಜ್ಞರಾದ ಡಾಕ್ಟರ್ ಮಹಾಬಲಶೆಟ್ಟಿ ಅವರಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಖುದ್ದು ಅವರೇ ಹೇಳ್ಕೊಂಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವ ಗಿರೀಶ್ ಮಟ್ಟಣ್ಣನವರ್ ಅವರಿಂದಲೇ ಜೀವ ಬೆದರಿಕೆ ಇದೆ ಅಂತ ಹೇಳಿ ವಿಧಿವಿಜ್ಞಾನ ತಜ್ಞರಾದ ಮಹಾಬಲಶೆಟ್ಟಿ ಆರೋಪ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಮಟ್ಟಣ್ಣನವರ್ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ, ಇವರಿಂದ ನನ್ನ ಜೀವಕ್ಕೆ ಆಪತ್ತಿದೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ವಿಧಿವಿಜ್ಞಾನ ತಜ್ಞರಾದ ಮಹಾಬಲಶೆಟ್ಟಿ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿದ್ದ ಸಂತೋಷ್ ರಾವ್ನನ್ನ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸದ ವೈದ್ಯರು ಕೂಡ ಹೌದು ಮಹಾಬಲಶೆಟ್ಟರು. ಕೇವಲ ಅದೊಂದು ಪ್ರಕರಣಕ್ಕೆ ಸೀಮಿತವಾಗಿಲ್ಲ, ಧರ್ಮಸ್ಥಳದಲ್ಲಿ ಸಂಭವಿಸ್ತಾ ಇದ್ದ ಅಸಹಜ ಸಾವುಗಳು, ಸಿಗ್ತಾ ಇದ್ದ ಅನಾಥ ಶವಗಳು, ಅದರ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಿದ್ದಾರೆ ಮಹಾಬಲಶೆಟ್ಟರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಬಲಶೆಟ್ಟರ ವಿರುದ್ಧ ಮಟ್ಟಣ್ಣನವರ್ ಸೇರಿದಂತೆ ಸೌಜನ್ಯ ಪರ ಹೋರಾಟಗಾರರು ಕೆಲವರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ರು. ಅದರಲ್ಲೂ ಇತ್ತೀಚೆಗೆ ಅಂಗಾಂಗ ಕಳ್ಳತನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಹಾಬಲಶೆಟ್ಟರ ವಿರುದ್ಧವಾಗಿ ಪರೋಕ್ಷವಾಗಿ ಮಟ್ಟಣ್ಣನವರ್ ವಹಿಸಿದ್ರು. ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಮಹಾಬಲಶೆಟ್ಟರು ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ, ಜೀವಕ್ಕೆ ಆಪತ್ತನ್ನ ತಂದೊಡ್ಡುವ ಪ್ರಯತ್ನ ಮಟ್ಟಣ್ಣನವರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಟ್ವಿಸ್ಟ್ ಇದೀಗ ಎದುರಾಗಿದೆ. FSL ತಜ್ಞರಾದ ಡಾಕ್ಟರ್ ಮಹಾಬಲಶೆಟ್ಟಿ ಅವರಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಖುದ್ದು ಅವರೇ ಹೇಳ್ಕೊಂಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವ ಗಿರೀಶ್ ಮಟ್ಟಣ್ಣನವರ್ ಅವರಿಂದಲೇ ಜೀವ ಬೆದರಿಕೆ ಇದೆ ಅಂತ ಹೇಳಿ ವಿಧಿವಿಜ್ಞಾನ ತಜ್ಞರಾದ ಮಹಾಬಲಶೆಟ್ಟಿ ಆರೋಪ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಮಟ್ಟಣ್ಣನವರ್ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ, ಇವರಿಂದ ನನ್ನ ಜೀವಕ್ಕೆ ಆಪತ್ತಿದೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ವಿಧಿವಿಜ್ಞಾನ ತಜ್ಞರಾದ ಮಹಾಬಲಶೆಟ್ಟಿ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿದ್ದ ಸಂತೋಷ್ ರಾವ್ನನ್ನ
ವೈದ್ಯಕೀಯ ಪರೀಕ್ಷೆಯನ್ನ ನಡೆಸದ ವೈದ್ಯರು ಕೂಡ ಹೌದು ಮಹಾಬಲ ಶೆಟ್ರು. ಕೇವಲ ಅದೊಂದು ಪ್ರಕರಣಕ್ಕೆ ಸೀಮಿತವಾಗಿಲ್ಲ. ಧರ್ಮಸ್ಥಳದಲ್ಲಿ ಸಂಭವಿಸ್ತಾ ಇದ್ದ ಅಸಹಜ ಸಾವುಗಳು, ಸಿಗ್ತಾ ಇದ್ದ ಅನಾಥ ಶವಗಳು, ಅದರ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಿದ್ದಾರೆ ಮಹಾಬಲ ಶೆಟ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಬಲ ಶೆಟ್ರ ವಿರುದ್ಧ ಮಟ್ಟಣ್ಣನವರ್ ಸೇರಿದಂತೆ ಸೌಜನ್ಯ ಪರ ಹೋರಾಟಗಾರರು ಕೆಲವರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ರು. ಅದರಲ್ಲೂ ಇತ್ತೀಚೆಗೆ ಅಂಗಾಂಗ ಕಳ್ಳತನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಹಾಬಲ ಶೆಟ್ರ ವಿರುದ್ಧವಾಗಿ ಪರೋಕ್ಷವಾಗಿ ಮಟ್ಟಣ್ಣನವರ್ ವಹಿಸಿದ್ರು. ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಮಹಾಬಲ ಶೆಟ್ರು ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಜೀವಕ್ಕೆ ಆಪತ್ತನ್ನ ತಂದೊಡ್ಡುವ ಪ್ರಯತ್ನ ಮಟ್ಟಣ್ಣನವರ್